SSLCಯಲ್ಲಿ ಮೋರ್ ದ್ಯಾನ್ 98% ಸ್ಕೋರ್ ಮಾಡಿದ್ದೀನಿ. ಸೊ ಗೆಳೆಯರೆ, ಅಕ್ಟೋಬರಲ್ಲಿ ನಿಮ್ಮ ದಸರಾ ಹಾಲಿಡೇಸ್ ಆಗ್ತಾ ಉಂಟು ಅಲ್ವಾ. ಈಗ ನಾವು ಇರೋದು ಅಕ್ಟೋಬರಲ್ಲಿ. ಈಗ ಫುಲ್ ನೀವು ಜಾಲಿ ಮಾಡಿ, ಯಾವ ಟೆನ್ಷನ್ ಇರಬಾರ್ದು ನಿಮ್ಮ ಸ್ಟಡೀಸ್ ಬಗ್ಗೆ. ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್, ಯು ವಿಲ್ ಸ್ಕೋರ್ ಮೋರ್ ದನ್ 95+%. ನಾನು ನಿಮ್ಮ ಅಣ್ಣನಾಗಿ ಹೇಳ್ತಿದ್ದೇನೆ, ಇದು ನೀವು ಗ್ಯಾರಂಟಿ ಸ್ಕೋರ್ ಮಾಡಿ. ಹಾಯ್ ಹೆಲೋ ಪ್ರೀತಿಯ SSLC ಗೆಳೆಯರೇ, ನಿಮ್ಮ ಏಮ್ ಮತ್ತು ಗೋಲ್ 98% SSLCಯಲ್ಲಿ ಸ್ಕೋರ್ ಮಾಡೋದಂತ ಇದ್ದರೆ ನಿಮಗೆ ಈಗ ಏನೂ ಗೊತ್ತಿಲ್ಲ, ನೀವು ಝೀರೋ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಒಳ್ಳೆ ಹೋಗಲಿಲ್ಲ, ಎಕ್ಸಾಮ್ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ, ಯಾವುದೇ ಟೆನ್ಷನ್ ತೆಗಿಬೇಡಿ. ನಿಮ್ಮ ನಾನು ಹೀರೋ ಮಾಡ್ತೀನಿ ಈ ಕೇವಲ ಒಂದು 4 ಮಂತ್ಸಲ್ಲಿ. ನೆಕ್ಸ್ಟ್ 4 ಮಂತ್ಸ್ ನಾನೀಗ ಈ ವಿಡಿಯೋದಲ್ಲಿ ಏನು ಹೇಳಲಿಕ್ಕೆ ಹೋಗ್ತಿದ್ದೇನೆ ಅದನ್ನು ನೀವು ಸರಿಯಾಗಿ ಕೇಳಿ, ಅದನ್ನು ಫಾಲೋ ಮಾಡಿ. ನಾನು SSLCಯಲ್ಲಿ ಮೋರ್ ದ್ಯಾನ್ 98% ಸ್ಕೋರ್ ಮಾಡಿದ್ದೀನಿ. ಸೊ ನೀವು ಕೂಡ ಮಾಡ್ಬೋದು. ಹೇಗೆ ನೀವು ಈಗ ಏನೂ ಗೊತ್ತಿಲ್ಲದಿದ್ದರೆ ನೀವು ಹೇಗೆ SSLC 2025 ಸ್ಕೋರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ, ನೀವು ಸರಿಯಾಗಿ ಕೇಳಬೇಕು. ಸ್ಟಾರ್ಟ್ ಮಾಡುವ ಮೊದಲು ನಾನು ನಿಮಗೆ ಒಂದು ರಿಯಾಲಿಟಿ ಚೆಕ್ ಕೊಡ್ತೇನೆ. ಈಗ ಇಲ್ಲಿ 6 ಮಂತ್ಸ್ ನಾನು ಬರೆದೇನೆ ಅಲ್ವಾ. ಈಗ ನಿಮಗೆ ಆಗ್ತಿರ್ಬೋದು, ಓಕೆ ಇನ್ನು ಬೋರ್ಡ್ ಎಕ್ಸಾಮ್ಗೆ 6 ಮಂತ್ಸ್ ಇದೆ. ಇಲ್ಲ, ಬೋರ್ಡ್ ಎಕ್ಸಾಮ್ಗೆ 6 ಮಂತ್ಸ್ ಇರ್ಬೋದು, ಆದರೆ ನಿಮಗೆ ಕೇವಲ ಇರೋದು 3 ಮಂತ್ಸ್. ನೋಡಿ, ಅಕ್ಟೋಬರ್ ಈಗ ನಾವು ಇದ್ದೀವಿ ಅಲ್ವಾ, ಇದು ಈಗ ಹೋಯಿತು. ಅಕ್ಟೋಬರ್ ಮುಗೀತು, ವೆಕೇಷನ್ ಆಯಿತು, ಜಾಲಿ ಮಾಡಿ ಆಯಿತು, ಎಂಜಾಯ್ ಮಾಡಿ ಆಯಿತು. ಇನ್ನು ನವಂಬರ್ ಇದೆ, ಡಿಸೆಂಬರ್ ಇದೆ, ಜಾನ್ವರಿ ಇದೆ, ಮತ್ತು ಫೆಬ್ರವರಿಯಲ್ಲಿ ನಿಮ್ಮ ಫುಲ್ ಪ್ರಿಪ್ರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆಗ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇನ್ನು ಮಾರ್ಚಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್. ಈಗ ಇದು ಫುಲ್ ರಿವಿಷನ್ ಫೇಸ್ ಅಲ್ಲ. ಈಗ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕಿರೋದು ಕೇವಲ 3 ಮಂತ್ಸ್. ದಟ್ ಈಸ್ ನವಂಬರ್, ಡಿಸೆಂಬರ್ ಮತ್ತು ಜಾನ್ವರಿ. ಹೊಸ ಚಾಪ್ಟರ್ಸ್ ಇಲ್ಲಿ ಆಗುತ್ತೆ. ಯಾವುದು essay 2 ಚಾಪ್ಟರ್ಸ್, ಅದಾದಮೇಲೆ ಬ್ಯಾಕ್ಲಾಗ್ಸ್, ಯಾವುದು ನಿಮಗೆ essay 1 ಯಾವುದು ಡೌಟ್ಸ್ ಇತ್ತು ಅದು ಕ್ಲಿಯರ್ ಮಾಡಲಿಕ್ಕೆ ಕೇವಲ 3 ಮಂತ್ಸ್ ಇರೋದು, ನವಂಬರ್, ಡಿಸೆಂಬರ್, ಜಾನ್ವರಿ. ನ್ಯೂ ಚಾಪ್ಟರ್ಸ್ ಮತ್ತು ಬ್ಯಾಕ್ಲಾಗ್ಸ್ ಹೇಗೆ ಕಂಪ್ಲೀಟ್ ಮಾಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಈ ವಿಡಿಯೋದಲ್ಲಿ ಪೂರ್ತಿ ನಾನು ನಿಮಗೆ ಹೇಳ್ತೀನಿ. ಸೊ ಗೆಳೆಯರೆ, ಅಕ್ಟೋಬರಲ್ಲಿ ನಿಮ್ಮ ದಸರಾ ಹಾಲಿಡೇಸ್ ಆಗ್ತಾ ಉಂಟು ಅಲ್ವಾ. ಈಗ ನಾವು ಇರೋದು ಅಕ್ಟೋಬರಲ್ಲಿ. ಈಗ ಫುಲ್ ನೀವು ಜಾಲಿ ಮಾಡಿ, ಯಾವ ಟೆನ್ಷನ್ ಇರಬಾರ್ದು ನಿಮಗೆ ಸ್ಟಡೀಸ್ ಬಗ್ಗೆ. ಫುಲ್ ಜಾಲಿ ಮಾಡಿ, ಫುಲ್ ಎಂಜಾಯ್ ಮಾಡಿ. ನೀವು ಈಗ ದಸರಾ ಹಾಲಿಡೇಸಲ್ಲಿ ಏನು ಮಾಡಬೇಕು ಇದರ ಬಗ್ಗೆ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಯೂಟ್ಯೂಬ್ ವಿಡಿಯೋ ಹಾಕಿದ್ದೇನೆ, ಅದನ್ನು ಬಗ್ಗೆ ನೋಡಿ. ನಾವು ಈಗ ಅಕ್ಟೋಬರ್ ನಿಮಗೆ ಇನ್ನು ಹಾಫ್ ಅಕ್ಟೋಬರ್ ಆದಮೇಲೆ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಆಗ ನೀವು ಸ್ವಲ್ಪ ಟೈಮ್ ತೆಗಿತೀರ. ಯಾಕೆ ಇಷ್ಟು ತನಕ ನೀವು ಜಾಲಿ ಎಂಜಾಯ್ ಮಾಡ್ತಿದ್ದೀರಾ, ಟಿ ವಿ ನೋಡ್ತಿದ್ದೀರಾ, ರೀಲ್ಸ್ ನೋಡ್ತಿದ್ದೀರಾ. ಅದಾದಮೇಲೆ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಮ್ಮನ್ನು ಅದೇ ಒಂದು ಸಿಸ್ಟಮ್ಗೆ ಅಡಾಪ್ಟ್ ಮಾಡೋಕ್ಕೆ. ಸೊ ಸ್ವಲ್ಪ ಟೈಮ್ ತೆಗೀರಿ. ಅದಾದಮೇಲೆ ನೀವು ಎವ್ರಿ ಡೇ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ನಿಮಗೆ 95+% ಸ್ಕೋರ್ ಮಾಡಬೇಕಿದ್ರೆ ಎವ್ರಿ ಡೇ ಸೆಲ್ಫ್ ಸ್ಟಡಿ ಬೇಕೇ. ಯಾವುದೆಲ್ಲ ಲೆಸ್ ಚಾಪ್ಟರ್ಸ್ ಟೀಚರ್ಸ್ ಸ್ಕೂಲಲ್ಲಿ ಮಾಡ್ತಿದ್ದಾರೆ ಅದನ್ನು ನೀವು ಬಂದು ಮನೆಯಲ್ಲಿ ಒಮ್ಮೆ ಜಸ್ಟ್ ಓದಬೇಕು, ಅಷ್ಟೇ ಸಿಂಪಲ್. ಅದು ಕೇವಲ 1 to 2 hours ತೆಗಿತದೆ. ಇದನ್ನು ಎವ್ರಿ ಡೇ ನೀವು ಮಾಡಬೇಕು. ಐ ಡೆಫಿನೆಟ್ಲಿ ಗ್ಯಾರಂಟಿ ಇದನ್ನು ನೀವು ಮಾಡಿದರೆ ನಿಮ್ಮ ಒಳ್ಳೆ ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಸೊ ಈಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ರಿಸಲ್ಟ್ ಹೇಗಿತ್ತು ಅದೆಲ್ಲ ನೀವು ಯೋಚಿಸಬೇಡಿ, ನೀವು ಫೋಕಸ್ ಮಾಡಿ essay 2 ಇದನ್ನು ನೀವು ಸರಿಯಾಗಿ ಈಗ ಮಾಡಬೇಕು. ಓಕೆ ಗೆಳೆಯರೆ, ಮತ್ತೆ ನವಂಬರ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ನವಂಬರ್ ತುಂಬಾ ಇಂಪಾರ್ಟೆಂಟ್ ಮಂತ್. ಈಗ ಅಕ್ಟೋಬರ್ ಫುಲ್ ಜಾಲಿ ಅದೆಲ್ಲ ಮಾಡಿ ಹೇಳ್ತೀನಿ. ನವಂಬರಲ್ಲಿ ನೀವು ಫೋಕಸಿಂದ ಕಲಿಬೇಕು. ಫೋಕಸ್ ಅಂದರೆ ಏನು, ಸ್ಟ್ರೆಸ್ ತೆಗೆದು ಅಲ್ಲ, ಎಲ್ಲ ದಿನ ಕಲಿದಲ್ಲ, ಜಸ್ಟ್ ಎವ್ರಿ ಡೇ 1 to 2 hour ನೀವು ಸ್ಟಡೀಸಿಗೆ ಕೊಡಬೇಕು. ಮತ್ತು ಏನು ಬೇಕಾದರೆ ಮಾಡಿ. ಖಾಲಿ ಸ್ಕೂಲಿಂದ ಬಂದು ಆ 1 to 2 hours ನೀವು ಈಗ ಟ್ಯೂಷನ್ ಹೋಗ್ತಿಲ್ಲ ಅಂದರೆ ಮನೆಯಲ್ಲಿ 1 to 2 hours ಜಸ್ಟ್ ಕಲೀರಿ. ನಿಮಗೆ ಯಾವ ಟ್ಯೂಷನ್ ಬೇಡ, ನಾನು ನಿಮಗೆ ಎಲ್ಲ ಗೈಡ್ ಮಾಡ್ತೀನಿ. ನೀವು ಸರಿಯಾಗಿ ಫೋಕಸಿಂದ ಕಲೀರಿ. essay 2ಗೆ ಅಂದರೆ ಯಾವುದು ಮಿಡ್ ಟರ್ಮ್ ಆದಮೇಲೆ ಟೀಚರ್ಸ್ ಕ್ಲಾಸಲ್ಲಿ ಮಾಡ್ತಾರೆ ಅದನ್ನು ನೀವು ಸರಿಯಾಗಿ ಫೋಕಸಲ್ಲಿ ಕಲಿಬೇಕು. ನೀವು ಅದನ್ನು ಸರಿಯಾಗಿ ಮಾಡಬೇಕು. ಡೂ ಇಟ್ ಪ್ರಾಪರ್ಲಿ ಅಂತ ಇಲ್ಲಿ ಬರ್ತಿದ್ದೇನೆ ನಾನು. ಇನ್ನು ಸಂಡೇ, ಅದಾದಮೇಲೆ ಸಂಡೇಯಲ್ಲಿ ನೀವು ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡಿ. ಈ ಬ್ಯಾಕ್ಲಾಗ್ಸ್ ಅಂದರೆ ಏನಂತ ಕೇಳಿದರೆ, ಈ ಬ್ಯಾಕ್ಲಾಗ್ಸಿಂದ ನಿಮ್ಮ essay 1 ಇಲ್ವಾ, essay 1 ನಿಮಗೆ ಯಾವುದೆಲ್ಲ ಡೌಟ್ಸ್ ಇತ್ತು, ಯಾವ ಚಾಪ್ಟರ್ಸ್ ನಿಮಗೆ ಟಫ್ ಆಗಿತ್ತು, ಯಾವುದೇ ನಿಮಗೆ ಅರ್ಥ ಆಗಲಿಲ್ಲ, ಆ ಚಾಪ್ಟರ್ಸನ್ನು ನೀವು ವಾಪಸ್ ಓದಬೇಕು. ಅದನ್ನು ನೀವು ಜಸ್ಟ್ ರಿವೈಸ್ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಅದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕು ಮತ್ತು ಅದರ ವೀಡಿಯೋ ನೋಡಿ ಅದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಜಾಸ್ತಿ ಚಾಪ್ಟರ್ಸ್ ಅದು ಫಿಸಿಕ್ಸಲ್ಲಿ ಇರುತ್ತೆ. ಫಿಸಿಕ್ಸಲ್ಲಿ ನೀವು ಈಗ ಮಿಡ್ ಟರ್ಮ್ ಎಕ್ಸಾಮಲ್ಲಿ ತುಂಬಾ ಟೆನ್ಷನಿಂದ ಓದಿ ಯಾವುದೇ ಬೈಹಾಟ್ ಮಾಡಿರ್ಬೋದು ಅಲ್ವಾ, ಅದನ್ನು ನೀವು ಸರಿಯಾಗಿ ಅರ್ಥ ಮಾಡಿ ಅದನ್ನು ನೀವು ಕ್ಲಿಯರ್ ಮಾಡಬೇಕು. ಇನ್ನು ನೆಕ್ಸ್ಟ್ ಡಿಸೆಂಬರ್ ಬಂತು. ಡಿಸೆಂಬರಲ್ಲಿ ನಿಮಗೆ ತುಂಬಾ ಟೈಮ್ ಸಿಗುತ್ತೆ. ಯಾಕಂದರೆ ನಿಮ್ಮ ಸ್ಕೂಲ್ ಡೇ, ಆ್ಯನ್ಯುವಲ್ ಡೇ ಇದರ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಈ ಪ್ರಿಪರೇಷನ್ ನಡುವಲ್ಲಿ ನೀವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿ, ಡ್ಯಾನ್ಸ್, ಡ್ರಾಮಾ ಏನೆಲ್ಲ ನಿಮ್ಮ ಸ್ಕೂಲಲ್ಲಿ ಆಗುತ್ತೆ ಅದನ್ನು ಜಾಯಿನ್ ಮಾಡಿ. ಅದರ ಒಟ್ಟಿಗೆ ನೀವು ಸ್ಟಡೀಸ್ ಕೂಡ ಫೋಕಸ್ ಮಾಡಬೇಕು. ಈಗ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಸ್ಕೂಲಲ್ಲಿ ಆಗುತ್ತೆ, ನೀವು ಫೋಕಸ್ ಸ್ಟಡೀಸನ್ನು ನೀವು ಮನೇಲಿ ಮಾಡಬೇಕು. ಏನಿಲ್ಲ, ಟೈಮ್ ನಿಮಗೆ ಇಲ್ಲಿ ತುಂಬ ಸಿಗುತ್ತೆ. ಯಾಕಂದರೆ ಕ್ಲಾಸಸ್ ತುಂಬ ಕಮ್ಮಿ ಆಗುತ್ತೆ ಅಲ್ಲ, ಎಲ್ಲ ಪ್ರಾಕ್ಟೀಸ್ಗೆ ಹೋಗಿರ್ತಾರೆ, ಡ್ಯಾನ್ಸ್ ಪ್ರಾಕ್ಟೀಸ್ ಅದೆಲ್ಲ ಹೋಗಿರ್ತಾರೆ. ಸೊ ನಿಮಗೆ
ನಿಮ್ಮ ಕ್ಲಿಯರ್ ಮಾಡಲಿಕ್ಕೆ ಬ್ಯಾಕ್ಲಾಗ್ಸ್ ತುಂಬಾ ಟೈಮ್ ಸಿಗುತ್ತೆ. ಏನಿಲ್ಲ, ನಿಮ್ಗೆ ಯಾವುದೆಲ್ಲ ಡೌಟ್ ಇತ್ತು S7 ಅದನ್ನು ನೀವು ಇಲ್ಲಿ ಕ್ಲಿಯರ್ ಮಾಡಬೇಕು, ಆದಷ್ಟು ಜಾಸ್ತಿ ಕ್ಲಿಯರ್ ಮಾಡಬೇಕು. ಯಾಕಂದರೆ ಡಿಸೆಂಬರ್ ಮಾತ್ರ ನಿಮಗೆ ಟೈಮ್ ಸಿಗೋದು. ಇನ್ನು ಜಾನ್ವರಿಯಲ್ಲಿ ಟೀಚರ್ಸ್ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕೆ ಓಡ್ತಾರೆ, ಅವರು ಫುಲ್ ಅರ್ಜೆಂಟ್ ಮಾಡ್ತಾರೆ, ಬೇಗ ಮಾಡಿಕೊಂಡು ಹೋಗ್ತಾರೆ ಅವರು. ಸೊ ನೀವು ಕ್ಲಾಸಸ್ ಜಾಸ್ತಿ ಫೋಕಸ್ ಕೊಡಬೇಕು, ಕ್ಲಾಸಸ್ ಜಾಸ್ತಿ ನೀವು ಬಂದು ಮನೆಯಲ್ಲಿ ರಿವೈಸ್ ಮಾಡಬೇಕು, ಎವ್ರಿಡೇ ಸ್ಟಡೀಸ್ ನೀವು ಮಾಡಬೇಕು 1 to 3 hours. ಯಾಕಂದರೆ ಈ ಮಂತಲ್ಲಿ ಟೀಚರ್ಸ್ ಅವರ ಪೋರ್ಷನ್ ಕಂಪ್ಲೀಟ್ ಮಾಡಬೇಕು, ಅದಕ್ಕೆ ಅವರು ಸ್ಪೀಡಾಗಿ ಓಡ್ತಾರೆ. ಆಗ ನೀವು ಕೂಡ ಆ ಸ್ಪೀಡಿಗೆ ಫಾಲೋ ಮಾಡಿ ನಿಮ್ಮ ಕೂಡ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ನೀವು ಅದಾದಮೇಲೆ ಜಾನ್ವರಿ ಲಾಸ್ಟ್ ಆಗುವಾಗ ನೀವು ರಿವಿಷನ್ ಸ್ಟಾರ್ಟ್ ಮಾಡಬೇಕು. ಯಾವುದಕ್ಕೆ? ಪ್ರಿಪ್ರೇಟ್ರಿ ಎಕ್ಸಾಮ್ಸ್. ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ತುಂಬಾ ಸೀರಿಯಸ್ ತೆಗೀರಿ. ಹೌದು, ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಬರಲ್ಲ, ಫಸ್ಟ್ಗೆ ತುಂಬ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಅದಾದಮೇಲೆ ನೀವು ಪ್ರಿಪ್ರೇಟರಿ ಎಕ್ಸಾಮಿಂದ ಕಲಿತೀರಾ ಮತ್ತು ಒಳ್ಳೆ ಮಾರ್ಕ್ಸ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬರುತ್ತೆ. ಅದಾದಮೇಲೆ ಫೆಬ್ರವರಿಯಲ್ಲಿ ನಿಮ್ಮ ಪ್ರಿಪ್ರೇಟರಿ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಕಲೀಲಿಕ್ಕೆ ಟೈಮ್ ಸಿಗಲ್ಲ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನಿಮ್ಮ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡಲಿಕ್ಕೆ ಇರೋದು ಕೇವಲ 2 months, ದಟ್ ಇಸ್ ಡಿಸೆಂಬರ್ ಆ್ಯಂಡ್ ನವಂಬರ್. ಇದರಲ್ಲಿ ನಿಮ್ಮ ಯಾವುದೋ ಫಸ್ಟ್ ಟರ್ಮ್ ಇದು ಯಾವುದೆಲ್ಲ ನಿಮಗೆ ಡೌಟ್ಸ್ ಇತ್ತು ಅದನ್ನು ನೀವು ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಜಾನ್ವರಿ ಆಯಿತು. ಇನ್ನು ಫೆಬ್ರವರಿಯಲ್ಲಿ ನಿಮ್ಮ ಫುಲ್ ರಿವಿಷನ್ ಸ್ಟಾರ್ಟ್ ಆಗುತ್ತೆ. ಪ್ರಿಪ್ರೇಟ್ರೀಸ್ ಒಂದಾದಮೇಲೆ ಒಂದಿರುತ್ತೆ, ಡಿಸ್ಟ್ರಿಕ್ಟ್ ಪ್ರಿಪ್ರೇಟ್ರಿ, ಸ್ಟೇಟ್ ಪ್ರಿಪ್ರೇಟ್ರಿ, ಸ್ಕೂಲ್ ವರ್ಕ್ ಮಾಡುವ ಪ್ರಿಪ್ರೇಟ್ರಿ. ಸೊ ಅದನ್ನು ನೀವು ಸರಿಯಾಗಿ ಫೋಕಸ್ಸಿಂದ ಮಾಡಿ. ಇದರ ಬಗ್ಗೆ ಕೂಡ ವೀಡಿಯೋಸ್ ನಾನು ತರ್ತೇನೆ, ಹೇಗೆ ನೀವು ಪ್ರಿಪ್ರೇಟ್ರಿ ಹೇಗೆ ನೀವು ಅಪ್ರೋಚ್ ಮಾಡಬೇಕು, ಹೇಗೆ ನೀವು ಅದಕ್ಕೆ ಕಲಿಬೇಕಂತ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಾದಮೇಲೆ ಆಲ್ಮೋಸ್ಟ್ ಮಾರ್ಚ್ ಆಗುವಾಗ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಫೈನಲ್ ಎಕ್ಸಾಮ್. ಆ್ಯಂಡ್ ನೀವು ಈ ರೋಡ್ ಮ್ಯಾಪ್ ಏನಿದೆ ಯಾವುದನ್ನು ನಾನು ಹೇಳಿದ್ದೇನೆ ಈ ವಿಡಿಯೋದಲ್ಲಿ, ನೀವು ಇದನ್ನು ಸರಿಯಾಗಿ ಫಾಲೋ ಮಾಡಿದರೆ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್, ಯು ವಿಲ್ ಸ್ಕೋರ್ more than 95+%. ನಾನು ನಿಮ್ಮ ಅಣ್ಣನಾಗಿ ಹೇಳ್ತಿದ್ದೇನೆ, ಇದು ನೀವು ಗ್ಯಾರಂಟಿ ಸ್ಕೋರ್ ಮಾಡ್ತೀರಾ.